ರಾತ್ರೋರಾತ್ರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ತೆರವು ಮಾಡಿದ್ದಾರೆ. ಸಮಾಧಿ ತೆರವಾದ ಸ್ಥಳದಲ್ಲಿ ಅಭಿಮಾನಿಗಳು ಆಕ್ರೋಶವಾಗಿ ಮಾತಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಮಹಿಳಾ ಅಭಿಮಾನಿ ವಿಷ್ಣು ಸರ್ ಅವರ ಅಭಿಮಾನಿ ಕಣ್ಣೀರಿಡುತ್ತಾ ಒಂದು ತೆರವಾದ ಸ್ಥಳದಲ್ಲಿ ಕಣ್ಣೀರಿಡುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಮಗೆಲ್ಲ ಅನ್ಯಾಯ ಆಗಿದೆ, ಹಬ್ಬದ ದಿನವೇ ಈ ರೀತಿ ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕಣ್ಣೀರು ಹಾಕ್ತಿದ್ದಾರೆ. ಹಬ್ಬ ಇನ್ನು 75ನೇ ವರ್ಷಕ್ಕೆ ಹುಟ್ಟೋದು ಹಬ್ಬಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇತ್ತು. ಆ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ದಾರೆ. ವಜ್ರ ಮಹೋತ್ಸವಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರು ಸರ್, ಚೆನ್ನಾಗಿ ಮಾಡಬೇಕು ಅಂತ. ಅದಕ್ಕೂ ಯಾರು ಸಪೋರ್ಟ್ ಕೊಟ್ಟಿಲ್ಲ. ಇನ್ನೆಲ್ಲಿ ಪುಣ್ಯಭೂಮಿ ಗಟ್ಟಿ ಆಗ್ಬಿಡುತ್ತು ಅಂತ. ಹಿಂಗೆ ಹಬ್ಬ ಆದರೆ ಯಾರು ಹೆಣ್ಮಕ್ಳು ಬರಲ್ಲ, ಯಾರು ಬರಲ್ಲ. ನಾನು ಹೇಳೋದು ಸರ್, ಇವ್ರು ಬೆಳಿಗ್ಗೆ ಹೊಡಿಬೇಕಿತ್ತು, ಬೆಳಗ್ಗೆ ಹೊಡಿಬೇಕಿತ್ತಲ್ವಾ? ಯಾಕೆ ಇವ್ರು ಗಂಡಸ್ರಲ್ವಾ? ರಾತ್ರಿ ಯಾಕೆ ಹೊಡಿಬೇಕಿತ್ತು? ಎಷ್ಟೆಲ್ಲ ಹೋರಾಡಿದ್ದಾರೆ ಅಭಿಮಾನಿಗಳು. ಇವಾಗ ಅಂದ್ರೆ ಏನು ಕಿತ್ಕೊಳಕ್ಕಾಗಲ್ಲ ಅಂತ ನಾನು ಒಂದೇ ಒಂದು ಹೇಳ್ತೀನಿ ಸರ್, ಇವಾಗ ಏನು ಮಾಡೋಕ್ಕಾಗಲ್ಲ. ಆದರೆ ಭಗವಂತನೊಬ್ಬ ಇರ್ತಾನೆ. ಭಗವಂತನ ಲೆಕ್ಕಾಚಾರದ ಮುಂದೆ ಮನುಷ್ಯರದ್ದು ಏನು ನಡೆಯಲ್ಲ. ಆ ಭಗವಂತನವನಿದ್ರೆ ಅವ್ರಿಗಾಗುತ್ತೆ ಸರಿಯಾಗಿ. ಅವ್ರ ತಂದೆದೇನೆ ಹೊಡೆದಿರೋರು, ತಂದೆ ತಾಯಿ ಇದ್ದೇನೆ. ವಿಷ್ಣು ಸರ್ದ ಬಿಡ್ತಾರೆ ಸರ್. ದುಡ್ಡು ಅಂತ ಮಾಲ್ ಕಟ್ಟಕ್ಕೋಸ್ಕರ ಮಾಡಿದ್ದಾರೆ. ಮಾಲ್ ಕಟ್ಲಿ ಸರ್ ಅವರು. ಇಲ್ಲಿ ಹೆಣಗಳು ಬಿದ್ದು ಬಿಡುತ್ತೆ. ಆ ಜಾಗ ಏನಿದೆಯೋ ಆ ಜಾಗದಲ್ಲಿ ಹೆಣ ಇದನ್ನ ಕಟ್ಟಬಾರ್ದು, ಅವರು ಮಾಲ್ ಕಟ್ಟಬಾರ್ದು. ಹೆಣಗ್ಲೇನೆ ಬಿದ್ದು ಬಿಡುತ್ತೆ. 16 ವರ್ಷಗಳಿಂದ ಹೋರಾಟ ಮಾಡ್ತೀರಾ, ಆ ಜಾಗಕ್ಕೆ ದುಡ್ಡು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ ನೀವು. 16 ವರ್ಷಗಳಿಂದ ಕೋರ್ಟ್ಗೆ ಹೋಗಿರಿ, ಆ ಜಾಗಕ್ಕೆ ದುಡ್ಡು ಕೂಡ ನಾವೇ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಕೇಳ್ತಿದ್ರಿ. ಎಲ್ಲ ಕೇಳ್ತಾ ಇದ್ರು ಸರ್, ಎಲ್ಲ ಹೇಳ್ತಾ ಇದ್ರು. ವೀರಕಪುತ್ರ ಶ್ರೀನಿವಾಸ್ ಸರ್ ಎಷ್ಟು ಓಡಾಡಿದ್ದಾರೆ, ಎಷ್ಟು ಅಭಿಮಾನಿಗಳು, ಎಷ್ಟು ಸ್ಟ್ರೈಕು ಎಲ್ಲ ಹೇಳೋದು ನೋಡಿದ್ರೆ ಆಯ್ತು 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 ಅಂತಾನೆ. ಅವನು ರಾಜಗೌಡ ಅಂತೆ, ರಾಜಗೌಡ ಅವ್ನು ಬಂದ್ಬಿಟ್ಟು ನಾನು ಮಾಡ್ತಿದ್ದೀನಿ 10-15 ವರ್ಷದಿಂದ ಕೋರ್ಟಲ್ಲಿ ಓಡಾಡ್ತಾ. ಇವತ್ತು ಅಡ್ರೆಸ್ಸೇ ಇಲ್ಲ. ಯಾಕೆ? ರಾತ್ರಿ ಎಲ್ಲ ನಿಂತ್ಕೊಂಡು ಒಡಿಸಿದ್ದಾರೆ. ಒಡಿಸ್ಬಿಟ್ಟು ಇವಾಗ ಬಂದ್ಬಿಟ್ಟು ಅಡ್ರೆಸ್ ಇಲ್ದಂಗೆ ಆರಾಮಾಗಿದ್ದಾರೆ. ಇವ್ರಿಗೆ ಏನಾಗ್ಬೇಕು ಹೇಳಿ? ಇಲ್ಲ ಒಂದು ಸೈಟ್ ಕೊಡ್ತೀನಿ ಅಂದಿರ್ತಾರೆ, ಅದಕ್ಕೆ ಅನ್ಸುತ್ತೆ. ಎಲ್ಲರೂ ಸೇರಿ ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡೋದು. ಯಾಕೆ? ಅವ್ರೊಬ್ರು ಇಲ್ಲ ಅಂದಿದ್ರೆ ಯಾರು ಇಲ್ಲಿ ಹತ್ರ ಬರಲ್ಲ ಅಲ್ವಾ? ಅವ್ರೊಬ್ಬರನ್ನೇ ನಿಷ್ಠೂರ ಮಾಡ್ಬಿಟ್ಟು ಹೊರಗಡೆ ಇಟ್ಬಿಡೋದು. ಇವಾಗ ಇವ್ರೆ ಎಲ್ಲ ಒಳಗಡೆನೆ ದುಡ್ಡುಗಳು ಇಸ್ಕೊಂಡು ಮಾಡ್ಕೊಂಡು ಆರಾಮಾಗಿ ನೆಲ ಸಮ ಮಾಡ್ಬಿಟ್ರು. ಆದ್ರೆ ಇವ್ರಿಗೆ ಒಳ್ಳೇದಾಗುತ್ತಾ ಹೇಳಿ? ಒಳ್ಳೇದಾಗುತ್ತೆ. ಅಭಿಮಾನಿಗಳು ಕಣ್ಣೀರು ತಟ್ಟಲ್ವ ಸರ್? ಅವ್ರಿಗೆ ತಟ್ಟುತ್ತೆ. ಅವರ ಹುಟ್ಟುಹಬ್ಬ ಇರ್ಲಿ, ಅವರ ಪುಣ್ಯಸ್ಮರಣೆ ಇರ್ಲಿ, ಕಾಂಪೌಂಡ್ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡದಂಗೆ ಮಾಡ್ತಿದ್ರು. ಈಗ ಇಲ್ಲಿಗೆ ಬರದಂಗೆ ಮಾಡಿದ್ದಾರೆ ಅಭಿಮಾನಿಗಳನ್ನ. ಇನ್ನೇನು ಯಾರು ಕೇಳಲ್ಲ ಅಂತ. 75ನೇ ವರ್ಷ ಸರ್, 75ನೇ ವರ್ಷಕ್ಕೆ ಮಣ್ಣಿಗೆ ಬಾಯಿಗೆ ಹಾಕೊಂಡ್ರಲ್ಲ ಸರ್. ಇವ್ರಿಗೆ ಒಳ್ಳೇದಾಗುತ್ತಾ ಹೇಳಿ? ಇಷ್ಟು ಹೊಟ್ಟೆ ಉರಿಸಬಾರ್ದು ಸರ್ ಯಾರಿಗೆ ಆಗಲಿ. 200 ಚಿತ್ರಗಳು ಮಾಡಿ ಕನ್ನಡದಲ್ಲಿ ಇದ್ದಾಗ್ಲೂ ಇದ್ದಾಗ್ಲೂ ಗೋಳೈಕೊಂಡ್ರು. ಒಬ್ಬರಿಗೆ ರಾಜಭವನ, ಒಬ್ಬರಿಗೆ ಈ ಥರನ ಸರ್. ನಾನು ಕೇಳೋದು ಸರ್, ದೇವಸ್ಥಾನದಲ್ಲಿ ದೇವರೇ ಇಲ್ಲ ಅಂದರೆ 5 ಕೋಟಿ ಅಲ್ಲ 10 ಕೋಟಿ ಕಟ್ಟಿದ್ರು ಏನು ಸರ್? ಅಲ್ಲಿ ಏನಿದೆ ಅಂತ ಹೋಗ್ಬೇಕು ಸರ್. ಇಲ್ಲಿ ಇರೋದು ನಮಗೆ ಒಂದು ನೆನಪಿತ್ತು, ಆ ನೆನಪು ಹೋಯ್ತು ಮೇಡಮ್. ಈಗ ಹಾಳು ಮಾಡಿದ್ರು ಸರ್, ಹೊಟ್ಟೆ ಉರಿದೋಗುತ್ತೆ ಸರ್. ಏನು ಸರ್ ಮಾಡೋಕ್ಕಾಗುತ್ತೆ? ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ? ಇವಾಗ ಹೊಡೆದಾದ್ಮೇಲೆ ಇವ್ರು ಬೆಳಗ್ಗೆ ಹೊಡೆದಿದ್ರೆ ಒಪ್ಕೋತಾ ಇದ್ವಿ ಸರ್. ರಾತ್ರಿ ಹೊಡೆದಿದ್ದಾರೆ, ಏನು ಮಾಡೋದು ಹೇಳಿ? ಇದಿಷ್ಟು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿ, ಮಹಿಳಾ ಅಭಿಮಾನಿಯ ಒಂದು ನೋವಿನ ನುಡಿ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.